ಸೊ ಕಾಂತಾರ ವರ್ಲ್ಡ್ ಅಲ್ಲಿ ಪೋಸ್ಟರ್ಸ್ ನೋಡ್ತಾ ಇದ್ದೆ ನಾನು. ಒಂದ್ರಲ್ಲಿ ಬಾವಿ ಕಾಣಿಸುತ್ತೆ, ಅದ್ರ ಸುತ್ತ ಬೆಂಕಿ ಕಾಣಿಸುತ್ತೆ. ಬಾವಿ ಒಳಗೆ ಇನ್ನೂ ಎಷ್ಟು ಕತೆಗಳಿದೆ? ಕಾಂತಾರ 3, 4, 5 ಎಲ್ಲ ಬರುತ್ತಾ? ಸುಮಾರು ಇಂಟರ್ವ್ಯೂ ಫಾಲೋ ಮಾಡ್ತಾ ಇದ್ರೆ ನೀವು. ಅದೇ ರೆಫರೆನ್ಸ್ ಮಾಡಿದ್ರು ಸರ್ ಅವಾಗ. ಅದು ನನಗೂ ಗೊತ್ತಿಲ್ಲ ಎಷ್ಟಿದೆ ಅಂತ, ಅದನ್ನೇ ಹೇಳಿದ್ದು ನಾನು. ಎಷ್ಟು ಬೇಕಾದ್ರೆ ಇರ್ಬೋದು. ಸೊ ಅದಕ್ಕೆ ಕೊನೆ ಇಲ್ಲ ಅದು ಮೋಸ್ಟ್ಲಿ. ಹಂಗೆ ಒಂದೊಂದು ಮಾಡ್ತಾ ಹೋಗ್ತಿದ್ದಂಗೂ ಅದು ಮೇಲ್ ಸರ್ಕಲ್ ಅಲ್ಲಿ ಇದೆ. ಈಗ ಬಾವಿಗಿಳಿದಿದ್ದೀನಿ, ನೋಡ್ಬೇಕು ಏನೇನು ಅಂತ ಆಗುತ್ತೆ. ಹಿಂಗೆ ಕಾಂತಾರ ಫಸ್ಟ್ ಅಲ್ಲಿ ಅಂದ್ರೆ ಕಾಂತಾರ ಸೀಕ್ವೆಲ್ ಅಲ್ಲಿ ಶಿವಲೀಲಾ ತುಂಬಾ ಫೇಮಸ್ ಆಗ್ಬಿಟ್ಟಿದ್ರು. ಈಗ ಕನಕವತಿ ಮತ್ತು ನಮ್ಮ ಹೀರೋ ಅದೇ ರೀತಿ ಫೇಮಸ್ ಆಗ್ತಾರ? ಅದೇ ಕೆಮಿಸ್ಟ್ರಿ ಕಂಟಿನ್ಯೂ ಆಗುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ನೀವು ಹೇಳ್ಬೇಕು, ಸರಿ ಹೇಳಂಗಿಲ್ಲ. ಇನ್ನೇನ್ ಗೊತ್ತಾಗತ್ತೆ ನಿಮ್ಗೆ, ಇನ್ನೇನು 6 hours ಅಷ್ಟೇ. ಬಟ್ ನಿಮ್ಮಿಬ್ರು ಪೇರ್ ಬಗ್ಗೆ ಇರುವಂತಹ ಕಾನ್ಫಿಡೆನ್ಸ್ ಬಗ್ಗೆ ಹೇಳಿ ನಂಗೆ. ಐ ಥಿಂಕ್ ಟ್ರೇಲರ್ ಅಲ್ಲಿ ಅದರದ್ದು ಒಂದು ಝಲಕ್ ಕೊಟ್ಟಿದ್ದಾರೆ. ಅಂದ್ರೆ ಆ ಯಾವ ತರ ಕೆಮಿಸ್ಟ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ, ಆ ಕ್ಯಾರೆಕ್ಟರ್ಸ್ದು ಹೇಗೆ ಇರುತ್ತಂತ ಎಕ್ಸ್ಪೆಕ್ಟ್ ಅಂದ್ರೆ ಅದರದ್ದು ಒಂದು ಝಲಕ್ ಇದೆ ಟ್ರೇಲರ್ ಅಲ್ಲಿ. ಸೊ ಅದನ್ನ ನೋಡ್ಕೊಂಡು ಥಿಯೇಟರ್ಗೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೊಂಬಾಳೆ ಫಿಲ್ಮ್ಸ್ ಬಗ್ಗೆ ಮಾತಾಡಲೇಬೇಕು ನಾವು. ವಿಪರೀತ ರಿಚ್ ಮೇಕಿಂಗಲ್ಲಿ ಇಡೀ ಸಿನಿಮಾ ನೋಡ್ತಾ ಇದೀವಿ ನಾವು. ಅಂದರೆ ಒಂದು ರಿಚ್ ಎಕ್ಸ್ಪೀರಿಯನ್ಸ್, ವಿಜುವಲ್ ಟ್ರೀಟು. ಸೊ ಅವ್ರು ಕೊಟ್ಟಂತಹ ಸಪೋರ್ಟು ಮತ್ತು ಆ ಜರ್ನಿಯನ್ನು ನೆನಪಿಸ್ಕೊಳ್ಳೋದಾದ್ರೆ ತುಂಬ ದೊಡ್ಡ ಸಪೋರ್ಟ್. ಯಾಕಂದರೆ ನಾನು ಫಸ್ಟ್ ಲಾಕ್ಡೌನಲ್ಲಿ ಊರಲ್ಲಿದ್ದಾಗ ಅವ್ರಿಗೊಂದು ಫೋನಲ್ಲಿ ವಿಜಯಣ್ಣಂಗೆ ಹೇಳೋಕ್ಕಿಂತ ಮುಂಚೆ ನಮ್ಮ ಕಾರ್ತಿಕ್ ಗೌಡ್ರು EP ಆಗಿದ್ರು. ಅವಾಗ ಕಾರ್ತಿಕ್ ಗೌಡ್ರಿಗೆ ಫೋನ್ ಮಾಡಿದ್ದು ನಾನು. ಫೋನ್ ಮಾಡಿ ಅಣ್ಣನ ಹತ್ರ ಹಿಂಗೊಂದು ಕತೆ ಇದೆ, ಅಣ್ಣ ಕೇಳ್ತಿದ್ರಲ್ಲ, ಅಣ್ಣಂಗೆ ಹೇಳ್ಬೇಕು ಅನ್ನೋ ಥರ ಅಂದಿದ್ದೆ. ನೆಕ್ಸ್ಟ್ ಡೇ ಅವರು ವಿಜಯಣ್ಣಂಗೆ ವಿಷಯ ಹೇಳಿದ್ರು. ವಿಜಯಣ್ಣ ಜೊತೆ ನಾನು ಮಾತಾಡಿದಾಗ ಐ ಥಿಂಕ್ 2 ನಿಮಿಷ ನಾನು ಕತೆ ಹೇಳಿದ್ರು ಅವ್ರಿಗೆ. 2 ನಿಮಿಷ ಹೇಳಿ ಅವ್ರಿಗೆ ಗೋ ಹೆಡ್ ಅಂತ ಅಂದ್ಬಿಟ್ರು ಕತೆ ಕೇಳ್ಕೊಂಡು. ಆ್ಯಂಡ್ ಅಲ್ಲಿಂದ ಶುರುವಾಗಿರೋ ನಮ್ಮ ಜರ್ನಿ. ಅಂದರೆ ಅವರೊಂದು ನಾರ್ಮಲ್ ಪ್ರೊಡ್ಯೂಸರ್ ಇನ್ ದ ಸೆನ್ಸ್, ನಾರ್ಮಲಿ ಏನಾಗುತ್ತೆ, ದುಡ್ಡು ಹಾಕೋರು ಪ್ರೊಡ್ಯೂಸರ್ ಆಗಕ್ಕಾಗಲ್ಲ ಯಾವತ್ತು. ಸಿನಿಮಾ ಜೊತೆಗೆ ನಾವೆಲ್ಲ ಕಲಾವಿದರುಗಳಾಗಲಿ, ತಂತ್ರಜ್ಞರಾಗಲಿ, ಇಡೀ ತಂಡ ಹೆಂಗೆ ಕೆಲಸ ಮಾಡ್ತೀವೋ ಪ್ರೊಡ್ಯೂಸರ್ಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರೋಂಥದ್ದು ಇರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಜನರಿಗೆ ಸಿನಿಮಾನ ತಲುಪಿಸೋದು ಮತ್ತು ಸಿನಿಮಾನ ಒಂದು ಅಕೊಮಡೇಟ್ ಮಾಡೋದಿದೆಯಲ್ಲ, ಸರಿಯಾದ ಜಾಗಗಳಲ್ಲಿ, ಸರಿಯಾದ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡೋಂಥದ್ದು, ಆಮೇಲೆ ಸರಿಯಾದ ಸಮಯದಲ್ಲಿ. ಸೊ ಆ ವಿಷಯದಲ್ಲಿ ಹೊಂಬಾಳೆ ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರಿಗೂ ಕೂಡ. ತುಂಬ ಸಿನಿಮಾಗಳದ್ದು ಅನುಭವಗಳು. ಮತ್ತು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸಿನಿಮಾ ವರ್ಲ್ಡ್ ವೈಡ್ ತೊಗೊಂಡೋಗಿ ತಲುಪಿಸೋದು ಹೆಂಗೆ ಅಂತ ಗೊತ್ತು ಅವ್ರಿಗೆ. ಅಂದರೆ ಅವ್ರಿಗೆ ನಾನು ಅದೇ ಹೇಳ್ತೀನಿ, ಇಂಡಿಯಾಸ್ ಮೋಸ್ಟ್ ಪವರ್ ಹೌಸ್ ಅಂತಲೇ ಹೇಳ್ಬೋದು ಅವ್ರನ್ನ. ಸೊ ತುಂಬ ರೆಪ್ಯೂಟೆಡ್ ಪ್ರೊಡಕ್ಷನ್ ಹೌಸು. ಮತ್ತು ಕಾಂತಾರಕ್ಕೆ ತುಂಬ ರೈಟ್ ಪ್ರೊಡ್ಯೂಸರ್ ಅವರು ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಕಾಂತಾರ ಇದು ನಂಬಿಕೆ, ನಮ್ಮ ಆಚರಣೆ, ಇವೆಲ್ಲ ವಿಚಾರದಲ್ಲಿರೋದು. ನಾನೊಬ್ಬ ನಂಬದ ಸಾಲಲ್ಲ. ನನ್ನ ಜೊತೆ ಬರೋ ಎಲ್ಲ ಕಲಾವಿದರುಗಳಾಗ್ಬೋದು, ನಿರ್ಮಾಪಕರಾಗ ಪ್ರತಿಯೊಬ್ಬರಿಗೂ ಅದ್ರ ಮೇಲೆ ಅದೇ ಗೌರವ ಇರಬೇಕು, ನಂಬಿಕೆ ಇರಬೇಕು. ಇದ್ಯಾವುದೋ ಸಿನಿಮಾ ಮಾಡ್ತಿದ್ದೀವಿ, ಇಲ್ಲಿ ದುಡ್ಡು ಹಾಕಿ ದುಡ್ಡು ತೆಗಿತೀವಿ ಅನ್ನೋ ಕಾನ್ಸೆಪ್ಟ್ ಅಲ್ಲ. ಸೊ ಇದು ತುಂಬ ರಿಸ್ಕ್ ಇದು. ತುಂಬ ಈ ಥರ ಸಿನಿಮಾಗಳು ಮಾಡೋದು ತುಂಬ ಒಂಥರ ಬೆಂಕಿ ಮೇಲೆ ನಡೆದಂಗೆ ಇದು. ಸೊ ಹಗ್ಗದ ಮೇಲಲ್ಲ, ಹಗ್ಗ ಅಡಿ ಕೆಳ ಬೆಂಕಿ ಇನ್ನೂ ಎಲ್ಲ ಇದೆ ನಿಮ್ಗೆ, ಕತ್ತಿ, ಚೂರಿ, ಚಾಕು ಎಲ್ಲ ಇರ್ತದೆ. ಸೊ ಆ ಥರದ ಒಂದು ಸಿನಿಮಾ ಈ ಥರ ಮಾಡಕ್ ಹೊರಟಾಗ ಐ ಥಿಂಕ್ ಅದರಲ್ಲಿ ಅವ್ರಿಗೆ ಅದೆಲ್ಲ, ನನಗೇನೇನು ನಂಬಿಕೆಗಳಾಗಲಿ ಇದೆಲ್ಲ ಎಲ್ಲವನ್ನ ಅವ್ರು ಇಟ್ಕೊಂಡು ಬರೀ ಸಿನಿಮಾ ಅಷ್ಟೇ ನೋಡಿದೆ. ಎಲ್ಲ ನಮ್ಮ ಆಚರಣೆ, ನಮ್ಮ ನಂಬಿಕೆಗಳನ್ನೆಲ್ಲ ಗೌರವ ಕೊಟ್ಟು ಅವರು ನಂಬಿ ನಡ್ಕೊಂಡು ಹೋಗೋದಿದೆಯಲ್ಲ. ಮತ್ತೆ ಒಂದು ಸಿನಿಮಾ ಆದಮೇಲೆ ರಿಲೀಸ್ಗೆ ಕಂಟೆಂಟ್ ಕೊಡಿ ಅಂತ ಕೇಳ್ತಾರೆ ಪ್ರೊಡ್ಯೂಸರ್. ಇವ್ರು ನಮ್ಮ ಜೊತೆ ನಾವು ಏನು ಮಾಡ್ತೀವಿ, ನಾನಲ್ಲಿ ಸೌಂಡ್ ಸ್ಟುಡಿಯೋಲ್ಲಿದ್ದರೆ ನನ್ನ ಜೊತೆಗೆ ಅಲ್ಲಿ ಬಂದು ಕೂತಿರ್ತಾರೆ, ಅವರು ನಮ್ಮ ಜೊತೆ ನಿದ್ದೆ ಬಿಟ್ಟಿದ್ದಾರೆ. ಸೊ VFX ಸ್ಟುಡಿಯೋ ಆಗ್ಬೋದು, ಆ ಕಡೆಗೆ DA ನಡಿಬೇಕಾದ್ರೆ ಆಗ್ಬೋದು, ಒಂದು ಮಾರಲ್ ಸಪೋರ್ಟ್. ಅವ್ರೇನು ಬಂದು ಅಲ್ಲೇನು ಅದು ಟೆಕ್ನಿಕಲ್ ಸೈಡ್ ಏನು ಮಾಡೋಕ್ಕಾಗಲ್ಲ. ಮಾರಲ್ ಸಪೋರ್ಟ್ ಅವ್ರಿಗೆ ಏನಾರ ಮಾಡಿ ಅದೊಂದು ನಮ್ಮನ್ನು ವಿಚಾರಿಸೋದಿದೆಯಲ್ಲ, ನಮ್ಮ ಜೊತೆಗೆ ಅವ್ರು ಇರೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸಖತ್ ಎನರ್ಜಿ ಕೊಟ್ಬಿಡುತ್ತೆ. ಸೊ ಐ ಥಿಂಕ್ ನಮ್ಮ ಇಡೀ ಟೀಮ್ ಕೆಲಸ ಮಾಡೋದಕ್ಕೆ ಅವರು ಅದ್ರ ಒಂದು ಒನ್ ಆಫ್ ದ ರೀಸನ್ ಅಂತ ಕೊಡ್ತೀನಿ. ನಾನು ಈ ತೆಲುಗು ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನೋಡ್ತಾ ಇದ್ದೆ, ಎಲ್ಲ ಕಡೆ ಅದೇ ವಿಚಾರ ಚರ್ಚೆ ಆಗ್ತಾ ಇದೆ, ನೀವು ಕನ್ನಡದಲ್ಲಿ ಮಾತಾಡಿದ್ರಿ ಅಂತ. ಬಟ್ ನನಗೆ ಅನ್ಸಿದ್ದು, ಆ್ಯಸ್ ಅ ಆ್ಯಂಕರ್ ನನಗೆ ಅನ್ಸುತ್ತೆ, ಅಥವಾ ಜರ್ನಲಿಸ್ಟ್ ನನಗೆ ಅನ್ಸಿದ್ದು, ಅವರ ನಟರು ಇಲ್ಲಿಗೆ ಬಂದಾಗ ಅವ್ರು ಒಂದು ವರ್ಡ್ ಕನ್ನಡದಲ್ಲಿ ಮಾತಾಡಲ್ಲ. ನಮ್ಮ ನಟರು ಹೋಗಿದ ತಕ್ಷಣನೇ ಕನ್ನಡ, ನೀವು ತೆಲುಗುನಲ್ಲೇ ಮಾತಾಡಬೇಕು ಅಂತ ಹೇಳೋದು ಅಲ್ಲ, ಅದು ಬೇರೆ ವಿಷಯ. ಆ ಥರ ಎಲ್ಲ ಇಲ್ವೇ ಇಲ್ಲ. ಎಲ್ಲರೂ ಎಲ್ಲ ಭಾಷೆಗೆ ಮರ್ಯಾದೆ ಕೊಡ್ತಾರೆ. ತುಂಬ ವರ್ಷಗಳಿಂದ ಎರಡೂ ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿಗಳು ಒಳ್ಳೆ ರೀತಿಯಲ್ಲೇ ಇರ್ತಾರೆ ಅವರು. ಬಟ್ ಇಲ್ಲೇನೋ ಒಂದು ಇನ್ಸಿಡೆಂಟ್ ನಡೆದ ತಕ್ಷಣ ಅಲ್ಲಿ ಯಾರಿಗೂ ಟ್ರಿಗರ್ ಆಗುತ್ತೆ, ಅಲ್ಲೇನೋ ಹೇಳಿದ ತಕ್ಷಣ ಇಲ್ಲಿ ಯಾರಿಗೂ ಆಗುತ್ತೆ. ಎಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಅದು ಅದನ್ನ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಥರ ಪರಿಸ್ಥಿತಿ ಅದು. ಯಾರನ್ನು ದೂರಂಗಿಲ್ಲ, ಯಾರನ್ನು ಹೊಗಳಂಗಿಲ್ಲ ಥರ ಇದು. ಸೊ ನನಗೆ ಪರ್ಸ್ನಲಿ ನಾನೊಬ್ಬ ಕನ್ನಡಿಗನಾಗಿ ನನ್ನ ಭಾಷೆ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇರುತ್ತೆ ನನಗೊಂದು ಇದಿರುತ್ತೆ, ಪ್ರೌಡ್ ಫೀಲಿಂಗ್ ಇರುತ್ತೆ. ಸೇಮ್ ಟೈಮ್ ಅದು ಇನ್ನೊಬ್ಬರನ್ನ ದೂರಬೇಕು ಅಥವಾ ಇನ್ನೊಬ್ಬರನ್ನ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಥರ ಥಾಟ್ ಅಲ್ಲ. ನನ್ನ ಭಾಷೆ ನಾನು ಎಷ್ಟು ನೋಡ್ತೀನಿ ಅಷ್ಟಿದ್ರೆ ನನಗೆ ಅದು ಟ್ರೂ. ಆದರೆ
ಇನ್ನೊಂದು ಭಾಷೆಗೆ ನಾನು ನಿಜವಾಗ್ಲೂ ಗೌರವ ಕೊಡೋನೇ ಆಗಿರ್ಬೇಕು. ಹ್ಮ್ ಹಂಗಿದ್ರೆ ಮಾತ್ರ ನನ್ನ ಭಾಷೆಗೆ ನಾನು ಅಷ್ಟು ಗೌರವ ಕೊಡ್ಬೋದು, ಮಾಡ್ಬೋದು. ಹ್ಮ್. ಎಲ್ಲಾ ಲ್ಯಾಂಗ್ವೇಜು ನಾವು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತೀವಿ. ಹ್ಮ್. ಕನ್ನಡದಲ್ಲಿ ಅಷ್ಟು ದೊಡ್ಡ ಹಿಟ್ ಆಗಿತ್ತು, ಅದನ್ನ ಜನರು ಹೇಳಿದ ತಕ್ಷಣ ಹೊರಗಡೆ ಅದು ಇದಾದಾಗ ಅವ್ರ ಸಿನಿಮಾ ತರದಲ್ಲೇ ನೋಡಿದಾರೆ. ಹೌದು. ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ನಾವು ಹಂಗಿತ್ತು ಆ ಟೈಪ್ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗಲ್ವಲ್ಲ. ಹ್ಮ್ 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 ಸೊ ನಮ್ಮ ಕನ್ನಡ ಎಷ್ಟು ನಾವು ಮರ್ಯಾದೆ ಕೊಡ್ತೀವಿ, ಬೇರೆ ಭಾಷೆಗೂ ಅಷ್ಟೇ ಮರ್ಯಾದೆ ಕೊಡ್ತೀವಿ. ಹ್ಮ್. ನಾವು ಇನ್ನೊಬ್ರು ಮರ್ಯಾದೆ ಕೊಟ್ಟರೆ ಅವ್ರು ಅವಾಗ ನಮ್ಗೆ ಅವರು ಕೊಡ್ತಾರೆ ಮರ್ಯಾದೆ ಅನ್ನೋ ಥಾಟ್ ಅಷ್ಟೇ, ಬೇರೆ ಕರೆಕ್ಟ್ ಕರೆಕ್ಟ್.